ಏಯ್, ಇಷ್ಟು ಗಂಟೆಲಿ ಈ ಬಸ್ ಸ್ಟಾಪಲ್ಲಿ ಏನೋ ಮಾಡ್ತಿದ್ಯಾ? ಏನು ಇಲ್ಲ ಅಣ್ಣ, ಸುಮ್ಮನೆ ನಿಂತಿದ್ದೆ. ಏಯ್, ಏನೋ ಬೇಜಾರಲ್ಲಿದ್ಯಾ? ಏನು ಅಂತ ನನ್ನ ಹತ್ರ ಹೇಳ್ಕೊಳೋ. ಏಯ್, ಸಮಾಧಾನ ಮಾಡ್ಕೊಳ್ಳೋ. ಯಾಕೋ, ಏನಾಯ್ತು? ಮನುಷ್ಯರು ಜನ್ಮಕ್ಕಿಂತ ನಾಯಿ ನರಿಯಾಗಿ ಹುಟ್ಟಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿದೆ ಅಣ್ಣ. ಕಷ್ಟದ ಮೇಲೆ ಕಷ್ಟ, ಒಂದು ಕಷ್ಟ ಮುಗೀತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಕಷ್ಟ ತಲೆ ಮೇಲೆ ಬರುತ್ತಣ್ಣ. ಈ ಜೀವನನೇ ಬೇಡ, ಎಲ್ಲಾದ್ರೂ ದೂರ ಹೋಗಿ ಸತ್ತೋಗ್ಬಿಡ ಅನ್ನಿಸ್ತೈತಣ್ಣ. ಅಯ್ಯೋ ದಡ್ಡ, ಇಷ್ಟಕ್ಕೆ ಸಾಯ್ಬೇಕು ಅನ್ಸ್ತಿದ್ಯಾ? ನೀನೇನೇ ಕಷ್ಟ ಬೀಳ್ತಾ ಇದ್ರು ನಿನ್ ಮನೆಗೆ ಕಣೋ. ಜಲ್ಲಿ ಕಲ್ ಬೇಡ, ಬಂಡೆನೇ ಬೇಕು ಅಂತ ಬೇಡ್ಕೋ. ತಗೋ, ಈ ಪ್ರಸಾದ ತಿನ್ನು, ಮೆಲ್ಲಗ್ ತಿನ್ನು. ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ಅನ್ಸುತ್ತಲ್ವಾ? ಹ್ಞೂ ಅಣ್ಣ, ಪ್ರಸಾದ ಅಲ್ವಾ, ಪರವಾಗಿಲ್ಲ. ದೇವಸ್ಥಾನದಲ್ಲಿ ಕೊಟ್ಟಿರೋ ಈ ಪ್ರಸಾದದಲ್ಲಿ ಉಪ್ಪು ಕಡಿಮೆ ಆದರೂ ಬಿಸಾಕ್ತೆ ತಿಂತಿದ್ಯಾ. ಅಂಥದ್ರಲ್ಲಿ ಸ್ವತಃ ಆ ಭಗವಂತನೇ ಈ ಜೀವನ ಕೊಟ್ಟಿರ್ಬೇಕಾದ್ರೆ 2 ದಿನ ಬರೋ ನೋವಿಗೆ ಸಾಯ್ಬೇಕು ಅಂತ ನಿರ್ಧಾರ ಮಾಡೋದು ಸರಿಯಿಲ್ಲ ಕಣೋ.